Hi guys, welcome back to our channel. ಇವತ್ತು ನಾವು ವೇಲಂಗಣಿಗೆ ಹೋಗ್ತಾ ಇದ್ದೀರಿ. ಅದಕ್ಕೆ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಏನೇನು ಪ್ಯಾಕಿಂಗ್ ಮಾಡ್ಕೊತೀನಿ ಅದನ್ನ ತೋರಿಸ್ತೀನಿ. ಮತ್ತೆ ಎಲ್ಲ ರೆಡಿ ಮಾಡ್ಕೊಂಡ್ರೆ ಇನ್ನು ಆಲ್ಮೋಸ್ಟ್ ಇನ್ನು ಸ್ವಲ್ಪ ಹೊತ್ತು ಇನ್ನು ಸ್ಲಿಪ್ಪರ್ ತಗೊಳಕ್ ಹೋಗ್ಬೇಕು. ಸ್ಲಿಪ್ಪರ್ ಇಲ್ಲ, ಕಿತ್ತೋಗ್ಬಿಟ್ಟೈತೆ. ಅದಕ್ಕೆ ಸ್ಲಿಪ್ಪರ್ ಇವಾಗ ಹೋಗಿ ಜುಡಿಯೋದಲ್ಲಿ ತಗೊಬೇಕು. ಫಸ್ಟ್ ಇವಾಗ ತೋರಿಸ್ಬಿಡ್ತೀನಿ ನಾನೇನು ಪ್ಯಾಕಿಂಗ್ ಮಾಡ್ಕೊಂಡಿದ್ದೀನಿ ಅಂತ. ನಾನು ಆಲ್ಮೋಸ್ಟ್ ಈ ಥರದ್ದೆಲ್ಲ ಜಿಪ್ ಥರ ಕವರ್ಸ್ ಬರೋದನ್ನೆಲ್ಲ ನಾನು ಹಂಗೆ ಇಟ್ಕೊಂಡಿರ್ತೀನಿ. ಅಂಥದ್ದು ನೋಡಿ ಈ ಥರ ಪ್ಯಾಕಿಂಗ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಬ್ಯಾಟ್ದು ಕವರು. ಇದರಲ್ಲಿ ಚಾರ್ಜರು ಮತ್ತೆ ಸೆಲ್ಫಿ ಸ್ಟಿಕ್ಕು ಮತ್ತೆ ನಂದು ಮೈಕು, ಯೂಟ್ಯೂಬ್ಗೆ ಮೈಕ್ ಇಟ್ಕೊಂಡಿದ್ದೀನಿ ಈ ಕವರಲ್ಲಿ. ನೋಡಿ ಈ ತರ ಇದು ಇನ್ನರ್ ವೇರ್ಸ್ಗೆ ಬರುತ್ತಲ್ಲ ಕವರ್, ಆ ತರದ್ದು. ಆ ಕವರಲ್ಲಿ ಗಾಗಲ್ಸ್ ಇಟ್ಕೊಂಡಿದ್ದೀನಿ, ಎಲ್ಲೂ ಮಿಸ್ ಆಗ್ಬಾರ್ದು ಏನೂನು ಅಂತ. ಮತ್ತೆ ಇದು ನಂದು ಸ್ಪೆಕ್ಸು. ಮತ್ತೆ ಇದು ಟ್ಯಾಲ್ಕಮ್ ಪೌಡರ್ ಅಲ್ಲ ಇದು ಬೋರೋಪ್ಲಸ್. ಇದು ನಾನು ಟ್ಯಾಲ್ಕಮ್ ಪೌಡರ್ ನೋಡೋಣ ಅಂತ ಹೋಗಿದ್ದು, ಬೋರೋಪ್ಲಸ್ ಸಿಕ್ತು. ಈ ತರದ್ದು ನಿಮ್ಗೆ ಸಿಗುತ್ತೆ. ಐಸಿ ಕೂಲ್ ಅಂದ್ರೆ ಹೀಟ್ ಇಂದ ನಿಮ್ಗೆ ಏನಂತಾರೆ ಅದಕ್ಕೆ, ಹೀಟ್ ಇಂದ ನಿಮ್ಗೆ ನಿಂದು ವಾಯ್ಸ್ ಕೇಳಿಸಲ್ಲ ಅನ್ಸುತ್ತೆ ಅಷ್ಟು, ಯಾಕಂದ್ರೆ ಮೈಕ್ ತಗೊಂತೀಯ. ಸ್ವಲ್ಪ ಹೀಟು ಬಿಸಿಲಲ್ಲೆಲ್ಲ ಹೋದಾಗ ನಿಮ್ಗೆ ಈ ತರ ಪೌಡ್ರ್ ಇಲ್ಲಿ ಐಸೈಸ್ ತರ ಇರುತ್ತೆ. ನಿಮ್ಗೆ ಅದು ಗೊತ್ತಾಗಿಲ್ಲ ಅಂದ್ರೂ ನೀವು ಈ ತರ ಐಸೈಸ್ ತರ ಇರುತ್ತೆ, ಆ ತರದ್ ನೋಡಿ ತಗೊಳ್ಳಿ. ಎಲ್ಲಾದ್ರೂ ಟ್ರಿಪ್ ಹೋಗ್ತಾ ಇದ್ದೀರಾ ಅಂದ್ರೆ ಬಿಸಿಲಲ್ಲಿ ಇದ್ರೆ ಇದನ್ನ ಹಾಕೊಂಡು ಹೋಗಿ ತಣ್ಣಗಿರ್ತೀರಾ. ಮತ್ತೆ ನಿಮ್ಗೆ ಶೆಕೆ ಜಾಸ್ತಿ ಫೀಲ್ ಆಗಲ್ಲ. ಮತ್ತೆ ನಿಮ್ಗೆ ಅಂಡರ್ ಆರ್ಮ್ಸ್ ಹತ್ರ ಎಲ್ಲ ಶೆಕೆಗೆ ಜಾಸ್ತಿ ಸ್ವೆಟ್ ಆಗಿ ಸ್ಮೆಲ್ ಬರ್ತಾ ಇದ್ರೆ ಇದು ನಿಜವಾಗ್ಲೂ ತುಂಬಾ ಯೂಸ್ಫುಲ್. ಅವನ್ಗೆ ಜಾಸ್ತಿ ಸ್ವೆಟ್ ಆಗುತ್ತೆ, ಅದಕ್ಕೋಸ್ಕರ ತಣ್ಣಗಿರುತ್ತೆ ಅದು ಸ್ವೆಟ್ ಆಗ್ತಾ ಇದ್ರೆ. ಮತ್ತೆ ಇದು ಬ್ರಷ್, ಪೇಸ್ಟು ಮತ್ತೆ ಫೇಸ್ ವಾಶ್ ಎತ್ಕೊಂಡಿದ್ದು ನೋಡಿ. ಈ ತರದ್ದು ಎಲ್ಲ ಯಾವ್ದನ್ನು ನಾನು ಬಿಸಾಕಲ್ಲ ಈ ತರದ್ದು. ಮತ್ತೆ ಇದ್ರಲ್ಲಿ ಚಿಕ್ಕ ಪ್ಯಾಕೆಟ್ ತರ ಮಾಡ್ಕೊಂಡು ಶಾಂಪೂ ಒಂದು ಪ್ಯಾಕೆಟು ಮತ್ತೆ ಬಾಡಿ ವಾಶ್ ಒಂದು ಪ್ಯಾಕೆಟು ಈ ತರ ಹಾಕಿ ಇಟ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ಪ್ಯಾಕ್ ಕಟ್ ಮಾಡ್ಬಿಟ್ಟು ಇವಾಗ ಹೆಂಗೆ ಶಾಂಪೂ ಪ್ಯಾಕೆಟ್ ತರ ಯೂಸ್ ಮಾಡ್ತೀರಿ ಆ ತರ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಅಲ್ಲೂ ತಗೋಬಹುದು, ಬಟ್ ಇವ್ನಿಗೆ ಆಲ್ ಕ್ಲಿಯರ್ ಸಿಗಲ್ಲ. ನನಗೆ ಕ್ಲಿನಿಕ್ ಪ್ಲಸ್ ಸಿಗುತ್ತೆ, ಅದಕ್ಕೆ ನಾನು ಕ್ಲಿನಿಕ್ ಪ್ಲಸ್ ಎತ್ಕೊಂಡಿಲ್ಲ. ಇವ್ನಿಗೆ ಆಲ್ ಕ್ಲಿಯರ್ ಅಲ್ಲಿ ಸಿಗೋ ಡೌಟು, ಅದಕ್ಕೋಸ್ಕರ. ಯಾಕಂದ್ರೆ ನಾವು ಇಲ್ಲಿನೂ ತುಂಬಾ ಸಿಗಲ್ಲ ನಮ್ಗೆ ಆಲ್ ಕ್ಲಿಯರ್ ಶಾಂಪೂ, ಅದಕ್ಕೋಸ್ಕರ ಅದಕ್ಕೆ ಇದು ಈ ತರ ತಗೊಂಡಿದ್ದೀರಿ. ಅಂದ್ರೆ ಒಂದು ಚಿಕ್ಕ ಪ್ಯಾಕೆಟ್, ಅದು ಎಲ್ಲದಕ್ಕೂ ಯೂಸ್ ಆಗುತ್ತೆ ಈ ತರ ಟ್ರಾವೆಲ್ಗೆ ಹೋದ್ರೆ. ಅದಕ್ಕೆ ಇದನ್ನ ಹಾಕೊಂಡಿದ್ದೀರಿ. ಇಲ್ಲಿನೂ ಆಲ್ ಕ್ಲಿಯರ್ ಎಲ್ಲ ಸಿಗಲ್ಲ ಇವನ್ಗೆ, ಅದಕ್ಕೆ. ಮತ್ತೆ ಇದು ಪೇಸ್ಟು ನಾವು ಯೂಸ್ ಮಾಡೋದು ಪಾನ್ಸ್ ಫೇಸ್ ವಾಶು. ಮತ್ತೆ ಇದು ಮೇನ್, ಎಲ್ಲಾದ್ರೂ ಹೋದ್ರೆ ಓಡೋಮೋಸ್ ಇದು ಎತ್ಕೊಂಡು ಹೋಗಿ ಸೊಳ್ಳೆ ಏನಾದ್ರು ಕಚ್ಚಿದ್ರೆ ಅಷ್ಟೇ. ಇದು ಹಚ್ಕೊಂಡ್ರೆ ಸೊಳ್ಳೆ ಕಚ್ಚಲ್ಲ ನಮ್ಗೆ, ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್. ಎಲ್ಲಾದ್ರೂ ಹೋದ್ರೆ ಇಲ್ಲ ಸರಿಯಾಗಿ ನಿದ್ದೆ ಬರಲ್ಲ, ಏನಿಲ್ಲ, ಅದಕ್ಕೋಸ್ಕರ. ಮತ್ತೆ ಒಂದು ಪೆನ್ ಇಟ್ಕೊಂಡಿದೀನಿ, ಎಮರ್ಜೆನ್ಸಿಗೆ ಇರ್ಲಿ ಅಂತ, ಏನಾದ್ರೂ ಯಾವ್ದಕ್ಕಾದ್ರೂ ಪೆನ್ ಬೇಕಂದ್ರೆ. ಮತ್ತೆ ಇದು ನಾನು ತಗೊಂಡಿದ್ದು ಎಲ್ಲಿ, ಡಿಮಾರ್ಟ್ ಅಲ್ಲಿ ತಾನೆ, ಡಿಮಾರ್ಟ್ ಅಲ್ಲಿ ತಗೊಂಡಿದ್ದು. ನಿಜವಾಗ್ಲೂ ತುಂಬಾ ಯೂಸ್ಫುಲ್. ಎಲ್ಲ ಇಟ್ಕೊಂಡಿದ್ದೀನಿ ಆಕ್ಸೆಸರೀಸು, ಬಾಚಿನ್ಗೆ ಎಲ್ಲ, ಸನ್ಸ್ಕ್ರೀನು, ಬಾಚಿನ್ಗೆ ಎಲ್ಲ ಇಟ್ಕೊಂಡಿದ್ದೀನಿ ಇದರಲ್ಲಿ. ಏನಕ್ಕೂ ಎಮರ್ಜೆನ್ಸಿಗೆ ಎಲ್ಲ ಇಟ್ಕೊಂಡಿದ್ದೀನಿ. ಏನೂ ನಮ್ಗೆ ಅಲ್ಲಿ ಹೋದಾಗೂ ಕೊರತೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಇಷ್ಟು ಇಟ್ಕೊಂಡಿದ್ದೀನಿ. ತುಂಬಾ ಯಾವಾಗ್ಲೂ ಜಾಸ್ತಿ ಫೋಟೋ ವಿಡಿಯೋಸ್ ಇಟ್ಕೊಂತ ಇದ್ದಿಲ್ಲ, ಬಟ್ ಇವಾಗ ವ್ಲಾಗ್ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದಾಗಿಂದ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ಜಾಸ್ತಿ ಇಟ್ಕೊಂತ ಇದ್ದೀರಲ್ಲ, ಅದಕ್ಕೋಸ್ಕರ ಎಲ್ಲ ಪ್ಯಾಕ್ ಮಾಡಿ ಈ ತರ ಇಟ್ಕೊಂತ ಇದ್ದೀನಿ. ನೋಡಿ ಈ ಬ್ಯಾಗ್ ಎಷ್ಟು ಯೂಸ್ಫುಲ್. ಈ ತರ ಟ್ರಿಪ್ಗೆ ಹೋದಾಗ ನೋಡಿ ಇದು ಇಕ್ಕಿದಿನ. ಅದ್ರ ಜೊತೆಗೆ ಇದು ಆಕ್ಚುಲಿ ಲ್ಯಾಪ್ಟಾಪ್ ಬ್ಯಾಗು. ಇಲ್ಲಿ ಲ್ಯಾಪ್ಟಾಪ್ ಇದೆ ಸ್ಪೇಸ್ ಲ್ಯಾಪ್ಟಾಪ್ ಇದೆ. ಆರಾಮಾಗಿ ಇಡ್ಬೋದು ಎಲ್ಲಾನು. ಟ್ರಾಲಿ ಇಡ್ಬೇಕಂತೆ. ಇದು ನೋಡಿ ಬ್ಯಾಟ್ದೂನು ಜಿಪ್ಪದ್ ಬಿಟ್ಟಿಲ್ಲ ನಾನು. ಎಲ್ಲ ಅಂದ್ರೆ ನನ್ಗೆ ಎಲ್ಲ ಆ ಟೈಮ್ಗೆ ಸಿಕ್ಬಿಡ್ಬೇಕು. ಮತ್ತೆ ಅದೇ ನನ್ಗೆ ಇಲ್ಲಿ ಬಂದ್ಮೇಲೆ ಕೆಲಸ ಆಗ್ಬಾರ್ದು ನನ್ಗೆ, ಅದಕ್ಕೋಸ್ಕರ ಎಲ್ಲ ಏನೇನಾಗುತ್ತೆ ಸ್ಟಫಿಂಗ್ ಎಲ್ಲ ತುಂಬಿಸಿ ಇಟ್ಕೊಂಡಿದ್ದೀನಿ.
ಎಸ್ ಒಂದ್ಸರಿ ಜಿಪ್ ಹಾಕ್ಬಿಟ್ರೆ ಏನಿಲ್ಲ, ಚೆನ್ನಾಗೇ ಐತಲ್ಲ. ನೋಡಿ ಆಯ್ತು, ನನ್ನ ಬ್ಯಾಗ್ ರೆಡಿ ಆಯ್ತು. ಮತ್ತೆ ಇಲ್ಲಿ ಬಂದು ಒಂದು ಫ್ಯಾನ್ ತಗೊಂಡಿದ್ದೀರಿ, ಅಲ್ಲಿ ಸೆಕೆ ಜಾಸ್ತಿ ಆಗುತ್ತೆ, ಸಾಗದಾಗಿ ಗಾಳಿ ಬರುತ್ತೆ. ಮತ್ತೆ ಏನಾದ್ರೂ ಲೈಟ್ ಬೇಕಾದ್ರೆ, ಅಂದ್ರೆ ಇದು ನಾವು ಹೋಗೋದು AC ರೂಮ್ಗೆ ಆದ್ರೂ ಆಚೆ ಏನಾದ್ರೂ ಸೆಕೆ ಆದ್ರೆ ಹಿಂಗೆ ಬೀಸ್ಕೊಳಕ್ಕೆಲ್ಲ ಚೆನ್ನಾಗಿರುತ್ತೆ. ಯಾಕಂದ್ರೆ ಬಿಸಿಲಲ್ಲಿ ನಮ್ಗೆ ಹಬೆ ತಡ್ಕೊಳಕ್ ಆಗಲ್ಲ, ಅದಕ್ಕೋಸ್ಕರ. ಮತ್ತೆ ಚಾರ್ಜಸ್ ಐತೆ, ಮತ್ತೆ ಅಡ್ಗೆ ಮಾಡ್ತಾರಂತೆ, ಅದಕ್ಕೆ ಒಂದು ಮಿಕ್ಸಿ. ಇವ್ರಿಗೆಲ್ಲ ಇವಾಗ ಸ್ನಾನ ಮಾಡಿಸಿ ಬೆಳಿಗ್ಗೆಯಿಂದ ಅದು ಇದು ಕೆಲ್ಸನೇ ಮಾಡ್ತಾ ಇದ್ದೀರಿ. ಪಾಪ ಅವಳಿಗೆ ಗೊತ್ತಾಗಿದೆ ಅನ್ಸುತ್ತೆ. ಸುಮ್ಮನೆ ಇರೋ, ಯಾಕೋ ಇರು. ಹಾ ಗೈಸ್, ನೆಕ್ಸ್ಟು ಈ ಲಗೇಜು ತುಂಬಾ ತುಂಬಿಸ್ಬಿಟ್ಟಿದ್ದೀರಿ. ಯಾಕಂದ್ರೆ ಇವಾಗ ವ್ಲಾಗ್ ಮಾಡೋವಾಗಿಂದ ಎಲ್ಲ ತುಂಬಿಸೋದೇ ಜಾಸ್ತಿ ಆಯ್ತು. ಒಂದೇ ಒಂದು ಟವಲ್ ತಗೊಂಡಿದ್ದೀನಿ, ಇದು ನನಗೆ ಅಂತ ತಗೊಂಡೆ. ಇಲ್ಲಿ ಒಂದು ಚಿಕ್ಕ ಚಿಕ್ಕ ಟವಲ್ ಐತೆ, ಅದು ಅವನಿಗೇನು ತಲೆ ಎಲ್ಲ ಏನು ಒರೆಸ್ಕೊಳೋದಿಲ್ಲ ಅಲ್ಲ ಗೈಸ್, ಅದಕ್ಕೆ. ಮತ್ತೆ ಇದು ನಾನು ಯಾವಾಗೂ ವೇಲಂಗಣಿಗೆ ಹೋದಾಗ ಆಲ್ಮೋಸ್ಟ್ ಸೀರೆ ಎತ್ಕೊಂಡು ಹೋಗ್ತೀನಿ, ಅಲ್ಲಿ ಸೀರೆ ಹಾಕಕ್ಕೆ ಕಾಣಿಕೆ ತರ. ಸರಿ, ಇದು ಹಾಕಿದ್ದೀನಿ, ತುಂಬಾ ಸಖತ್ತಾಗಿದೆ. ನಂಗೆ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ಎಷ್ಟು ಚಂದ ಕಾಣ್ತೈತೆ ಅಂತ, ಬಟ್ ಸಖತ್ತಾಗಿದೆ ಇದು ಸೀರೆ. ಗೋಲ್ಡ್ ಕಲರು, ಅಂದ್ರೆ ನಾನು ಸೇಲ್ ಮಾಡ್ತಾ ಇರೋ ಸೀರೆ. ಹಂಗೆ ತೋರಿಸ್ಬಿಡಿದು ನೋಡಿ, ಈ ತರ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದ್ರೆ ಈ ತರ ರೋಲ್ ಮಾಡಿ ಇಟ್ರೆ ನಮ್ಗೆ ಬೇಗನೂ ಬಟ್ಟೆನೂ ಸಿಗುತ್ತೆ, ನೀಟಾಗೂ ಇರುತ್ತೆ. ಒಂದ್ ಬಟ್ಟೆ ಎತ್ತಿದ್ರೆ ಇನ್ನೊಂದ್ ಬಟ್ಟೆ ಹಾಳಾಗಲ್ಲ ತಾನೇ, ಅದಕ್ಕೋಸ್ಕರ ಅವನಂದ್ರೆ ಅರ್ಜೆಂಟ್ ಅಲ್ಲಿ ಎತ್ತೇ ಬಿಡ್ತಾನೆ, ಅದಕ್ಕೋಸ್ಕರ ಸರಿ ಅಂತ ಎಲ್ಲ ಹಿಂಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ಸ್ವಲ್ಪ ಇನ್ನರ್ ವೇರ್ಸು ಮತ್ತೆ ಟವಲ್ಸು, ಚಿಕ್ಕ ಚಿಕ್ಕ ಟವಲ್ಸು ಆ ಥರ ಇದೆ. ಮತ್ತೆ ಈ ಕಡೆ ಒಂದು ತೋರಿಸ್ಬಿಡು, ಹತ್ರ ಏನು ಬೇಡ, ನಾರ್ಮಲ್ ಆಗಿ ತೋರಿಸು. ನೋಡಿ ಎಷ್ಟು ಆರ್ಗನೈಸ್ ಆಗಿ ಇಟ್ಟಿದ್ದೀನಿ. ಹಿಂಗೆ ಅವನಿಟ್ರೆ ಸಾಕು ನನಗೆ. ಮತ್ತೆ ಒಂದು ಕವರ್ ಎತ್ಕೊಂಡು ಹೋಗ್ಬೇಕು, ಏನಾದ್ರೂ ನೀರಲ್ಲಿ ಆಡಿದ್ರೆ ಅಂತ. ನೀರಲ್ಲಿ ಆಡಿದ್ರೆ ಟ್ಯಾನ್ ಆಗ್ತೀರಿ ಅಂತ ಅಲ್ಲಿ. ಇವಾಗ ಇಷ್ಟೇ ಗೈಸ್ ಪ್ಯಾಕಿಂಗು. ನಿಮಗೆ ಈ ಪ್ಯಾಕಿಂಗ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಬೇಗ ಬೇಗ ವಿಡಿಯೋ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಬೇಗ ಮಾಡಿದ್ರೆ ಮೇ ಬಿ ಶಾರ್ಟ್ ಆಗಿದೆಯೇನೋ ವಿಡಿಯೋ, ಅಂದ್ರೆ ನಾನು ಫಾಸ್ಟ್ ಆಗಿ ಹೇಳ್ಬಿಟ್ಟಿದ್ದೀನೋ ಇಲ್ಲ ಗೊತ್ತಿಲ್ಲ. ಓಕೆನಾ, ಇನ್ನು ನೆಕ್ಸ್ಟು ನಮ್ಮದು ಅಲ್ಲಿ ವೇಲಂಗಣಿಗೆ ಬಸ್ಸಲ್ಲಿ ಹೋಗೋದು ಇದೇ ವಿಡಿಯೋದಲ್ಲಿ ತೋರ್ಸೋದು ಬಿಡಲ್ಲ, ಅದನ್ನ ಸಪ್ರೇಟ್ ಮಾಡೋಣಲ್ಲ, ಅದನ್ನ ನಾವು ಸಪ್ರೇಟ್ ಮಾಡ್ತೀರಿ. ಇವತ್ತೇ ಹೋಗ್ತಾ ಇರೋದು, ಬಟ್ ಇದನ್ನ ಬ್ಯಾಕ್ ಪ್ಯಾಕ್ ಏನೇನು ಮಾಡಿದ್ದೀನಿ ಅದನ್ನ ತೋರಿಸ್ತೀನಿ. ಮತ್ತೆ ನಮ್ಗೆ ಇದು ಕಮ್ಮಿ ರೇಟ್ಗೆ ಸಿಕ್ಕಿದ್ದು ಏನು. ಮತ್ತೆ ಇನ್ನೊಂದು ದೊಡ್ಡದು ಲಗೇಜು, ಇದೊಂದು ಮೀಡಿಯಂ ಸೈಜ್ದು ಸಿಕ್ಕಿಲ್ಲ, ಒಂದು ದೊಡ್ಡದು, ಇಷ್ಟು ದೊಡ್ಡದೈತೆ, ಅದನ್ನ ಎತ್ಕೊಂಡು ಹೋಗಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಇಟ್ಕೊಂಡಿದ್ದೀರಿ. ನಮ್ಮ ಕ್ಯಾಂಡಿ ನೋಡಿ ಹೆಂಗ ಆಟ ಆಡ್ತಾವಳೆ, ಅವಳಿಗೆ ಗೊತ್ತಿಲ್ಲ ಹೋಗೋವಾಗ ಪಾಪ 3 days ಹೆಂಗಿರ್ತಾರೋ ಗೊತ್ತಿಲ್ಲ ನಮ್ಮನ್ನ ಬಿಟ್ಟು. ಓಕೆ ಗೈಸ್ ಹಲೋ. ಓಕೆ ಗೈಸ್, ನಿಮ್ಗೆ ಏನು ಅಷ್ಟು ಹತ್ರ ಬರ್ತಾ ಇದೆಯಾ? ಓಕೆ ಗೈಸ್, ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ನೆಕ್ಸ್ಟ್ ಇನ್ನು ಹೊಸ ಏನಾದರೂ ಟ್ರಿಪ್ಗೆ ಅದಕ್ಕೆ ಹೋಗ್ತಾ ಇದ್ದೀನಿ. ನಾನು ಯಾವಾಗಲೂ ತೋರಿಸ್ತೀನಿ ಏನೇನು ಇಟ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ನಿಮಗೂ ಮೇ ಬಿ ಮುಂದಕ್ಕೆ ಯೂಸ್ಫುಲ್ ಆಗ್ಬೋದು, ಅದರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ನಾನು ಮುಂದಕ್ಕೆ ತೋರಿಸ್ತಾ ಹೋಗ್ತೀನಿ ಆಯಿತಾ. ಈ ಸರಿ ಸ್ವಲ್ಪ ನಾರ್ಮಲ್ ಆಗಿ ಸ್ವಲ್ಪನೇ ಪ್ಯಾಕ್ ಮಾಡ್ಕೊಂಡಿರೋದು. ನೆಕ್ಸ್ಟ್ ಟೈಮ್ ಇನ್ನೂ ನಿಮಗೆ ಜಾಸ್ತಿ ಐಡಿಯಾಸ್ ಕೊಡ್ತೀನಿ. ಮತ್ತು ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ, ನಿಮಗೆ ತೋರಿಸ್ತಾ ಇರ್ತೀವಿ. ಓಕೆನಾ? ಹ್ಞೂ ಅಂತಿದೆ ಹೇಳಿದ್ದಾನೆ. ಅಂದರೆ ಹೋದ ವರ್ಷ ಜಾಸ್ತಿ ಟ್ರಾವೆಲ್ ಮಾಡಿದ್ರಿ, ಹೋದ ವರ್ಷ ಅಲ್ಲ, ಹೋದ ವರ್ಷ 2 ವರ್ಷ ಜಾಸ್ತಿ ಟ್ರಾವೆಲ್ ಮಾಡಿದ್ರಿ.
ಈ ವರ್ಷ ಹತ್ರ ಬಂದ್ಬಿಡು, ಈ ವರ್ಷ ಸ್ವಲ್ಪ ಕಮ್ಮಿ ಟ್ರಾವೆಲ್ ಮಾಡಿದ್ರೆ ಆದ್ರೂ ಬಜೆಟ್ ಅಲ್ಲಿ ಹೋಗಕ್ಕೆ ಟ್ರೈ ಮಾಡ್ತೀರಿ. ಈ ಸರಿ ವೇಳಾಂಗಣಿ ಬಜೆಟ್ ಅಲ್ಲಿ ಹೋಗ್ತಾ ಇದೀರಿ, ತುಂಬಾ ಲೋ ಬಜೆಟ್ ಅಲ್ಲಿ ಹೋಗ್ತಾ ಇದೀರಿ. ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಡೇ 1 ಡೇ 2 ಆತರ ಮಾಡ್ಕೊಂಡು ಹೋಗ್ತೀರಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಬಾಯ್ ಹೇಳ್ಬಿಡು.